ಇವತ್ತು ನಮ್ಮ ಚತುರ್ಥ ಪರ್ಯಾಯದ ವಿಶ್ವಗೀತಾ ಪರ್ಯಾಯದ ಒಂದು ಸಂದರ್ಭದಲ್ಲಿ ಡಾಲಸ್ನಿಂದ ಅನೇಕ ಜನ ಭಕ್ತರು ಬಂದು ತಮ್ಮ ಭಕ್ತಿಯನ್ನು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ವಿಶೇಷ ಅನುಗ್ರಹ ಆಗಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಉಡುಪಿಯ ಶ್ರೀಕೃಷ್ಣ ಬಂದು ನೀವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಸೇವೆಯನ್ನು ಮಾಡಿದರೆ ಕೃಷ್ಣ ನಿಮ್ಮ ಹತ್ತಿರ ಬಂದು ದೊಡ್ಡ ಒಂದು ದೇವಸ್ಥಾನದಲ್ಲಿ ನೆಲೆಸಲಿಕ್ಕೆ ಸಾಧ್ಯವಾಗ್ತದೆ. ಈ ದೃಷ್ಟಿಯಲ್ಲಿ ಈ ಸಂದರ್ಭದಲ್ಲಿ ನಾವು ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಸನ್ನಿಧಾನದಲ್ಲಿ ಡಾಲಸ್ನಲ್ಲಿ ಶ್ರೀಕೃಷ್ಣನ ಒಂದು ವಿಶೇಷ ಮಂದಿರ, ಒಂದು ಬೃಹತ್ ಮಂದಿರ ನಿರ್ಮಾಣ ಆಗುವಂತೆ ಅನುಗ್ರಹ ಮಾಡಬೇಕು ಅಂಥೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ನಮ್ಮ ವಾದಿರಾಜ ಭಟ್ಟರು ಅಲ್ಲಿ ಬಂದು ಕೃಷ್ಣನ ಪೂಜೆಯ ಸೇವೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅವರ ಮುಖಾಂತರ ನಿಮಗೆಲ್ಲರಿಗೂ ಕೂಡ ನಿಮ್ಮ ಧಾರ್ಮಿಕವಾದಂತಹ ಎಲ್ಲ ಅವಶ್ಯಕತೆಗಳು ಅದು ಪೂರೈಸಲ್ಪಡಲಿ ಅಂತ ಹೇಳಿ ನಾವು ಹಾರೈಸ್ತಾ, ಡಾಲಸ್ಸಿಂದ ಬಂದಂಥ ಎಲ್ಲ ಭಕ್ತರಿಗೂ ಕೂಡ ಅವರವರ ಮನಸ್ಸಿನ ಅಭೀಷ್ಟ ಪೂರ್ಣವಾಗಲಿ, ಅವರ ಮನಸ್ಸಿನ ಸಂಕಲ್ಪಗಳೆಲ್ಲ ಪೂರ್ಣವಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡುತ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ. ನಮ್ಮ ಡಾಲಸ್ಸಿನಲ್ಲಿ ಕೋಟಿ ಗೀತಾಲೇಖನ ಯಜ್ಞಕ್ಕೆ ಅನೇಕ ಭಕ್ತರು ಅವರು ಸೇರಿ ಈಗಾಗಲೇ ಗೀತೆಯನ್ನು ಬರೀತಾ ಇದ್ದಾರೆ. ಇವತ್ತು ಕೂಡ ಅನೇಕ ಜನರು ಆ ಭಗವದ್ಗೀತೆಯ ಪುಸ್ತಕವನ್ನು ಕೂಡ ಸಮರ್ಪಣೆ ಮಾಡಿದ್ದಾರೆ. ಆ ಡಾಲಸ್ಸಿನ ಎಲ್ಲ ಭಕ್ತರು ಕೂಡ ಈ ಕೋಟಿ ಗೀತಾಲೇಖನ ಯಜ್ಞದಲ್ಲಿ ಭಾಗವಹಿಸಬೇಕು, ಕೃಷ್ಣನ ಗೀತಾಚಾರ್ಯನ ವಿಶೇಷ ಅನುಗ್ರಹವನ್ನು ಪಡೆಯುವಂತಾಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ, ನಮ್ಮ ಪರ್ಯಾಯದ ಒಂದು ಕಾಲದಲ್ಲಿ ಅನೇಕ ಯೋಜನೆಗಳನ್ನು ಶ್ರೀಕೃಷ್ಣನಿಗೆ ಪಾರ್ಥಸಾರಥಿ ಸುವರ್ಣ ರಥದ ಸಮರ್ಪಣೆ, ಅದೇ ರೀತಿ ಒಂದು ಸ್ವಾಗತ ಗೋಪುರದ ಸಮರ್ಪಣೆ, ಕ್ಷೇತ್ರಾವಾಸ ಅಂತ ಹೇಳಿ 100 ರೂಮುಗಳ ಒಂದು ಸಮರ್ಪಣೆ, ಹೀಗೆ ಅನೇಕ ಒಂದು ಆಡಿಟೋರಿಯಂ ಮತ್ತು ಪ್ಲಾನೆಟೋರಿಯಂ ಟೆಕ್ನಿಕ್ನಲ್ಲಿ ವಿಶ್ವರೂಪ ದರ್ಶನ ಇತ್ಯಾದಿ ಅನೇಕ ಯೋಜನೆಗಳನ್ನು ನಾವು ಹಾಕಿಕೊಂಡಿದ್ದು, ಎಲ್ಲ ಯೋಜನೆಗಳಲ್ಲಿ ನಮ್ಮ ಎಲ್ಲ ಭಕ್ತರು, ಡಾಲಸ್ಸಿನ ಭಕ್ತರು ಕೂಡ ಅವರು ಸಹಯೋಗವನ್ನು ಪಡೆಯುವಂತಾಗಲಿ, ಅವರಿಗೆಲ್ಲ ವಿಶೇಷ ಅನುಗ್ರಹ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೆ. ಪೂಜ್ಯ ಶ್ರೀಪಾದರು ತಿಳಿಸಿದಂತೆ ನಮ್ಮ ಪ್ರತಿ ಒಂದು ಶಾಖೆಯಿಂದಲೂ ಕೂಡ ಭಕ್ತರು ಆದಷ್ಟು ಬೇರೆ ಬೇರೆ ಸಮಯದಲ್ಲಿ ಬರ್ತಾ ಇದ್ದಾರೆ. ನಾವು ಡಾಲಸ್ನಲ್ಲಿ ಕೂಡ ಸುಮಾರು ಜನರನ್ನು ಒಟ್ಟು ಮಾಡಬೇಕಂತೇಳಿ ವಾದಿರಾಜ ಭಟ್ರು ಪ್ರಯತ್ನ ಮಾಡಿದ್ದಾರೆ. ಆದರೆ ಅವರೆಲ್ಲರೂ ಬರ್ತಾಯಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಅವರ ಸಮಯದಲ್ಲಿ ಬರ್ತಾಯಿದ್ದಾರೆ. ನೀವೆಲ್ಲರೂ ಕೂಡ ಬಂದು ಕೃಷ್ಣನಿಗೆ ಕಾಣಿಕೆಯಾಗಿ ಪೂಜ್ಯ ಶ್ರೀಪಾದ ತಿಳಿಸಿದಂತೆ ಭಗವದ್ಗೀತೆಯನ್ನು ತಂದಿದ್ದೀರಿ. ಹಾಗೆ ನಿಮ್ಮ ಮನೆ ಮಂದಿಗೆ ಕೂಡ ಎಲ್ಲರಿಗೂ ಕೂಡ ಈ ಭಗವದ್ಗೀತೆಯ ಬರೆಯುವ ಯಜ್ಞದಲ್ಲಿ ಪ್ರೋತ್ಸಾಹವನ್ನು ಮಾಡಿ ಅವರು ಬರೆಸಬೇಕು ಅಂತೇಳಿ ಕೇಳ್ಕೊಳ್ತಾ, ಹಾಗೆ ಸ್ವಾಮೀಜಿಯವರ ಪೂಜ್ಯ ಶ್ರೀಪಾದರು ಹೇಳಿದಾಗೆ ಇದು ವಿಶ್ವಗೀತಾ ಪರ್ಯಾಯ. ಹಾಗಾಗಿ ಭಗವದ್ಗೀತೆ ನೀವು ಇಲ್ಲಿ ಎಲ್ಲ ನೋಡಿರ್ಬೋದು, ಬೆಳಿಗ್ಗೆಯಿಂದ ಉದಯಾಸ್ತಮಾನ ಅಂಥೇಳಿ ಮೇಲೆ ಬೆಳಿಗ್ಗೆಯಿಂದ ಸಂಜೆ ತನಕ ಕೂಡ ಗೀತಾ ಪಾರಾಯಣ, ಹಾಗೆ ಭಗವದ್ಗೀತೆ ಸಂಬಂಧಪಟ್ಟ ವಿಶ್ವ ಸಮ್ಮೇಳನ ಕೂಡ ಮುಂದೆ ನಡೀಲಿಕ್ಕಿದೆ. ಎಲ್ಲ ಜನರು ಕೂಡ ಇಲ್ಲಿ ಗೀತೆಯಲ್ಲಿ ಯಜ್ಞದಲ್ಲಿ ಭಾಗವಹಿಸ್ತಿದ್ದಾರೆ. ನೀವೆಲ್ಲರೂ ಕೂಡ ನಿಮ್ಮ ಆಪ್ತೇಷ್ಟನ್ನು ಕೂಡ ಇದರಲ್ಲಿ ಸೇರಿಸಬೇಕು. ಹಾಗೆ ಇದು NRI ಪರ್ಯಾಯ ಅಂತೇಳಿ ನಾವೆಲ್ಲರೂ ಕೂಡ ಎನಿಸಿಕೊಂಡಂತೆ ಎಲ್ಲ ಭಕ್ತರು ಕೂಡ ಆಗಾಗ 2 ವರ್ಷ ಮಾತ್ರ ಇರುವುದು ಪರ್ಯಾಯ. ಆ ಸಮಯದಲ್ಲಿ ನೀವು ಇನ್ನೊಮ್ಮೆ ಮತ್ತೊಮ್ಮೆ ಬಂದು ಪೂಜ್ಯ ಶ್ರೀಪಾದರ ಮೂಲಕ ಕೃಷ್ಣನ ಅನುಗ್ರಹವನ್ನು ಪಡಿಬೇಕು ಅಂತೇಳಿ ಕೇಳ್ಕೊಳ್ತಾ, ನಮ್ಮ ಪೂಜ್ಯ ಕಿರಿಯ ಶ್ರೀಪಾದರು ಕೂಡ ಇದ್ದಾರೆ, ಅವರ ಭೇಟಿಯಾಗಿ ಕೂಡ ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಹೀಗೆ ನಾವು ಒಂದು 2 ವರ್ಷವನ್ನು ಉತ್ಸವದ ರೀತಿಯಲ್ಲಿ ನಮ್ಮ ಜೀವನದ ಒಂದು ಸ್ಮರಣೀಯ ಒಂದು ಸನ್ನಿವೇಶ, ಒಂದು ಅವಿಸ್ಮರಣೀಯವಾಗಿರ್ತಕ್ಕಂಥದ್ದು, ಅದನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತೇಳಿ ಹೇಳ್ತಾ ಬಂದ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನೋಡಿ ಈಚೆ ಬನ್ನಿ, ನೀವು ಈಚೆ ಆಯ್ತಲ್ಲ? ಹಾಂ, ಇದೆ. ಈಚೆ ಕೂಡ
ಅದಕ್ಕೆ ಪೂರ